ಇತ್ತೀಚಿನ ದಿನಗಳಲ್ಲಿ ಈ ಹಕ್ಕಿಪಿಕ್ಕಿ ಜನಾಂಗದವರ ಕೇಶತೈಲ ಬಹಳ ಫೇಮಸ್ ಆಗ್ತಾ ಇದೆ. ಇದನ್ನೀಗ ವೀಸಾ ಇಲ್ಲದೆ ಇದ್ರೂ ಕೂಡ ಅಮೆರಿಕ ಸೇರಿದಂತೆ ಆಫ್ರಿಕಾ ಸೇರಿದಂತೆ ವಿವಿಧ ದೇಶಗಳಿಗೆ ಮಾರೋದಕ್ಕೆ ಹೋಗಿ ಅಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಅಂಥವರ ನೆರವಿಗೆ ಇಲ್ಲಿ ಕೆಲವರು ಮುಂದಾಗಿದ್ದಾರೆ. ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಆಯುರ್ವೇದ ಎಣ್ಣೆ ಮಾರಲು ಹೋಗಿ ತಗ್ಲಾಕೊಂಡ ಹಕ್ಕಿ ಪಿಕ್ಕಿ ಜನ. ದೂರದ ಆಫ್ರಿಕಾದಲ್ಲಿ ವೀಸಾವಿಲ್ಲದೆ ಪರದಾಡಿದ 22 ಮಂದಿ. ಕೊನೆಗೆ ಎನ್ಆರ್ಐ ಫೋರಂನಿಂದ ರಕ್ಷಣೆ. ಹಕ್ಕಿ ಪಿಕ್ಕಿ ಜನಾಂಗ ರಾಜ್ಯದ ಅಲೆಮಾರಿ ಬುಡಕಟ್ಟು ಜನಾಂಗಗಳಲ್ಲಿ ಒಂದು. ಈ ಸಮುದಾಯದ ರಾಜ್ಯದ 22 ಜನ ಇತ್ತೀಚೆಗೆ ಮಧ್ಯ ಆಫ್ರಿಕಾದ ಗಬಾನ್ನಲ್ಲಿ ವೀಸಾವಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ರು. 5-6 ದಿನದ ಬಗ್ಗೆ ದಾವಣಗೆರೆ ಮತ್ತು ಶಿವಮೊಗ್ಗದ 22 ಹಕ್ಕಿ ಪಿಕ್ಕಿ ಜನರು ಸುರಕ್ಷಿತವಾಗಿ ಸರ್ಕಾರದ ಸಹಾಯದಿಂದ ಸ್ವಗ್ರಾಮಗಳಿಗೆ ಮರಳಿದ್ದಾರೆ. ಪ್ರಮುಖವಾಗಿ ಜನಾಂಗದವರು ಗಿಡಮೂಲಿಕೆ ಔಷಧಿಗಳು, ಹೇರ್ ಆಯಿಲ್ ಮಾರಾಟ ಹಾಗೂ ಮಸಾಜ್ ಆಯಿಲ್ಗಳ ಮಾರಾಟ ಮಾಡಲು ಹೋಗಿದ್ರು. ಕೇವಲ ಆಫ್ರಿಕಾ ಮಾತ್ರವಲ್ಲ, ಬಹುತೇಕ ಎಲ್ಲಾ ದೇಶಗಳಿಗೂ ಇವರ ಉತ್ಪನ್ನಗಳನ್ನ ವೀಸಾವಿಲ್ಲದೆ ಮಾರಲು ಹೋಗ್ತಿದ್ದಾರೆ ಅಂತ ಆದಿವಾಸಿ ಭಾರತೀಯ ಸಂಘ ಕಳವಳ ವ್ಯಕ್ತಪಡಿಸಿದೆ. ಹೊರದೇಶಕ್ಕೆ ಈ ಹಕ್ಕಿಪಿಕ್ಕಿ ಜನಗಳು ಏನು ಕೂಡ ಯೋಚನೆ ಮಾಡಲ್ಲ. ಅವ್ರು ಯಾವ ದೇಶಕ್ಕೆ ಬೇಕಾದ್ರೆ ಹೋಗ್ತಾರೆ. ಈಗ ಆಫ್ರಿಕಾ ದೇಶದಲ್ಲಿ ಹೋಗಿದ್ದಾರೆ, ನೀವೇ ಕೇಳದೆ ಇರ್ಬೋದು ಈ ಹೆಸರು. ಆ ದೇಶಕ್ಕೆಲ್ಲ ಅವ್ರಿಗೆ ಹೇಗೆ ಕಾಂಟ್ಯಾಕ್ಟ್ ಆಗುತ್ತೆ, ಹೇಗೆ ಅಲ್ಲಿ ಧೈರ್ಯದಿಂದ ಹೋಗ್ತಾರೋ ಗೊತ್ತಿಲ್ಲ. ಅವರು ಪಾಸ್ಪೋರ್ಟ್ ಮಾಡ್ಕೋತಾರೆ, ಅವ್ರ ವೀಸಾ, ಅವ್ರಿಗೇನು ಭಾಷೆನೂ ಬರಲ್ಲ. ಆಮೇಲೆ ಅವ್ರು ಹೋಗೋದು ಒಂದು ಹೇರ್ ಆಯಿಲು, ಈ ಮಸಾಜ್ ಮಾಡೋ ಆಯಿಲು ಮತ್ತು ಈ ಬೀಡ್ಸು ಎಲ್ಲ ತೊಗೊಂಡೋಗಿ ಅಲ್ಲಿ ಮಾರೋದು ಅದೆಲ್ಲ ಮಾಡ್ತಾರೆ. ಅದು ಈ ಥರ ಮಾರುವಾಗ ಒಂದು ಅಂಗಡಿ ಏನೋ ಮಾಡ್ಕೊಂಡಿದ್ರು ಅನ್ಸುತ್ತೆ. ಅದು ರೇಡ್ ಆಗಿ ಇವ್ರು ಇಷ್ಟು ಜನನು ಇವರೆಲ್ಲ ಸಿಕ್ಕಾಕೊಂಡಿದ್ದಾರೆ. ಅಂದರೆ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿದಾಗ ಅದು ಫೇಕ್ ಡಾಕ್ಯುಮೆಂಟ್ಸ್. ಬೇರೆ ಬೇರೆ ದೇಶಗಳಿಗೆ ಇವರ ಉತ್ಪನ್ನಗಳನ್ನ ಮಾರಾಟ ಮಾಡಲು ಐಡಿ ಕಾರ್ಡ್ ಕೊಡಿ ಅಂತ ಕೇಳ್ತಿದ್ದಾರಂತೆ. ಹೀಗಾಗಿ ಹಕ್ಕಿಪಿಕ್ಕಿ ಜನಾಂಗದವರು ಬೇರೆ ದೇಶಗಳಿಗೂ ಹೋಗೋ ಮುನ್ನ ಎನ್ಆರ್ಐ ಫೋರಂನಿಂದ ಮಾಹಿತಿ ತೆಗೆದುಕೊಳ್ಳಿ. ಆಯಾ ದೇಶದ ನೀತಿ ನಿಯಮಗಳನ್ನ ಪಾಲಿಸಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಬಳಿ ಮಾಹಿತಿ ಪಡೆಯಿರಿ ಅಂತ ಮನವಿ ಮಾಡಿದ್ದಾರೆ. ಅದೇ ಅವರು ಹೋಗೋಕ್ಕಿಂತ ಮುಂಚೆ ಅವರು ಪ್ರಿಕಾಷನರಿ ಸ್ಟೆಪ್ಸ್ ತಗೋಬೇಕು. ಅಟ್ಲೀಸ್ಟ್ ಇವಾಗ ಎನ್ಆರ್ಐ ಫೋರಂ ನಮ್ದು ಆಕ್ಟಿವ್ ಆಗಿದೆ. ನಮ್ಮ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಬೇಕು. ಯಾರು ಹೊರದೇಶಕ್ಕೆ ಹೋಗೋರು ಅಲ್ಲಿ ಒಂದು ಇನ್ಫಾರ್ಮೇಶನ್ ತಗೊಂಡು ಹೋಗ್ಬೋದು. ನಾವು ಇಂಥ ದೇಶಕ್ಕೆ ಹೋಗ್ತೀವಿ, ಅಲ್ಲಿ ಏನು ಮಾಡ್ಬೋದು, ಏನು ಮಾಡಬಾರ್ದು, ಏನನ್ನು ತಗೊಂಡು ಹೋಗ್ಬೋದು, ಏನನ್ನು ತಗೊಂಡು ಹೋಗಬಾರ್ದು. ಇವಾಗ ಸುಮಾರು ಜನ ಹೋಗಿ ಗಲ್ಫ್ ಕಂಟ್ರೀಸಲ್ಲಿ ಸಿಕ್ಕಾಕೋತಾರೆ. ಹಕ್ಕಿ ಪಿಕ್ಕಿ ಅವರು ಇಂಥ ದೇಶ, ನಮ್ಮ ಜನಾಂಗದವ್ರು ಹೋಗದೆ ಇರೋ ದೇಶಕ್ಕೆಲ್ಲ ಹೋಗ್ತಾರೆ. ಅಂದರೆ ಬೇರೆಯವ್ರು ಎಜುಕೇಟೆಡ್ ಅಥವಾ ಬೇರೆ ಜನಾಂಗದವರು ಹೋಗದೆ ಇರೋ ಒಂದು ಪ್ರದೇಶಕ್ಕೂ ಹೋಗ್ತಾರೆ. ಒಟ್ನಲ್ಲಿ ಹಕ್ಕಿ ಪಿಕ್ಕಿ ಜನಾಂಗದವರು ಇನ್ನಾದ್ರೂ ಎಚ್ಚೆತ್ತು ಹೊರ ದೇಶಗಳಿಗೆ ಹೋಗೋ ಮುನ್ನ ಆ ದೇಶದ ನಿಯಮಾವಳಿಗಳನ್ನ ಪಾಲಿಸಬೇಕಿದೆ. ಅರುಣ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.